ಆಗಲೇ ಹೇಳಿದರು ಎಲ್ಲರೂ ಜೆಂಟ್ಲ್ಮನ್ ಪ್ರಿನ್ಸ್. ಹಾಗಾಗಿ ರಾಮನವಮಿ ದಿನ ಹೇಗಿದ್ರು ನಮ್ಮ ದೇಶಪಾಂಡೆ ಪಟ್ಟಾಭಿಷೇಕ ಮಾಡಿದ್ದಾರೆ. ನ್ಯಾಷನಲ್ ಅವಾರ್ಡು ಬರಲಿ, ಜೊತೆಗೆ ರಾಮರಸ. ಥ್ಯಾಂಕ್ ಯು ಸೊ ಮಚ್. ವಿಶೇಷವಾಗಿ ನಮ್ಮ ವಿನಯ್ ಗುರುಜಿ ಬಂದಿದ್ದಾರೆ. ಅವರು ಸ್ವಲ್ಪ ಕಡಿಮೆ ಸಿನಿಮಾ ಕಾರ್ಯಕ್ರಮಗಳು ಅಂದರೆ ಅವರು ನಿಧಾನವಾಗಿ ಯೋಚನೆ ಮಾಡ್ತಾರೆ. ಗುರು ದೇಶಪಾಂಡೆ ಹೇಳಿದ್ರು 10 ಸಲ ಫೋನ್ ಮಾಡಿದೆ ಅಂತ. ಎಲ್ಲರೂ ಕಂಡ್ರೆ ಪ್ರೀತಿ ಅವರಿಗೆ, ತುಂಬ ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಅಷ್ಟು ಆತ್ಮೀಯತೆ ಇರುವಂಥ ವಿನಯ್ ಗುರುಜಿ ಅವರಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ಸಂಭ್ರಮ, ನಮ್ಮ ಪ್ರಜ್ವಲ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು. ತಡವಾಗಿ ಯಾಕೆ ಹೇಳ್ತಾ ಇದೆ ಅಂದರೆ ನಮ್ಮ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ, ಸಿನಿಮಾ ಫ್ಯಾಮಿಲಿ. ಜೆಂಟ್ಲ್ಮನ್ ಬಂದ ತಕ್ಷಣ ಜೆಂಟ್ಲ್ಮನ್ ಕೇಳ್ತಾ ಇದ್ದೆ. 3 ದಿವಸದಿಂದ ಯಾರು ಜೆಂಟ್ಲ್ಮನ್ ಅನ್ನೋ ಚರ್ಚೆ ನಡೀತಾ ಇದೆ ನನಗೆ. ಇರಲಿ, ನಾನು ಅದ್ರ ಬಗ್ಗೆ ಹೋಗಲ್ಲ. ರಾಮರಸ, ನಮ್ಮ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಅಂತ, ತುಂಬ ಏನಂದ್ರು ಹೊಸದಾಗಿ ಏನೋ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ. ಅವ್ರ ಮೊದಲ ಸಿನಿಮಾ 5Dನಲ್ಲಿ ಮಾಡಿದ ಕನ್ನಡದ ಮೊದಲ ಸಿನಿಮಾ ನವಿಲುಗರಿ. ಅವರು ನವಿಲಾದವರು ಮಾಡಿದ್ರು. ಆಗಲೇ ಸಿನಿಮಾ ನೋಡಿದ್ದೆ ನಾನು, ಮತ್ತು ಅವರ ಚಿಂತನಾ ಕ್ರಮ ಭಾಳ ಇಷ್ಟ ಆಗಿತ್ತು. ಅದರಿಂದ ಇವತ್ತಿನವರೆಗೂ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಬೇರೆ ಥರದ ಒಂದು ಚಿಂತನೆ ಇರುವಂಥದ್ದು. ರಾಮರಸ ದೇಶಪಾಂಡೆ ಅಂತ, ಗುರು ದೇಶಪಾಂಡೆ ಅಂತ ಕಮರ್ಷಿಯಲ್ ಅಂಡ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್ ಜೊತೆ ಗಿರಿರಾಜ್ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನಗೂ ಕುತೂಹಲ ಇದೆ. ಈ ಸಿನಿಮಾ ನೋಡೋಕೆ ಕುತೂಹಲ ಇದೆ. ಇದರಲ್ಲಿ 2 ಹಾಡು ಬರೆದಿದ್ದೀನಿ, ಹೇಳಲ್ಲ ಅದನ್ನು ಫಸ್ಟ್ ಲೈನ್. ಒಂದು ಸಾಲು ನಿಮ್ಗೆಲ್ಲ ಭಾಳ ಪಾಪ್ಯುಲರ್, ಭಾಳಷ್ಟು ಸಲ ಕೇಳಿರೋದೆ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು. ಅದರ 2 ಸಾಲುಗಳನ್ನು ಇಟ್ಕೊಂಡು ಅಲ್ಲಿಂದ ಬೇರೆ ಮಾಡಿರುವಂಥದ್ದು. ಆ ಹಾಡನ್ನು, ಆ ಸಾಲನ್ನ ಒರಿಜಿನಲ್ ಜನಪದ ಬೇರೆ ಥರ ಇದೆ, ಅದನ್ನು ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾನೆ ಇರ್ಬೋದು. ಅದಕ್ಕಿರೋ ಶಕ್ತಿ ಅಂಥದ್ದು. ಇದರಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ವಿ. ಇನ್ನೊಂದು ತುಂಬ ರೊಮ್ಯಾಂಟಿಕ್ ಆದಂಥ ಹಿಟ್ ಆಗುವ 100% ಒಂದು ಹಾಡು, ಒಂದು ಒಳ್ಳೆ ಹಾಡಿದೆ. ಭರತ್ ಬಿಜೆ ಭಾಳಷ್ಟು ವರ್ಷಗಳಿಂದ ಒಂದು ಒಳ್ಳೆಯ ಬಿಜೆ ಭರತ್ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ಕೂಡ ಅಷ್ಟೇ, ತುಂಬ ಒಳ್ಳೆಯ ಹಾಡು ಮಾಡಿದ್ದಾರೆ. ಸಿನಿಮಾ ಗಿರಿರಾಜ್ ಅವರು ಕತೆ ಹೇಳುವ ಶೈಲಿ ಮತ್ತು ಈಗಾಗಲೇ ನೀವು ನೋಡಿದ್ರಲ್ಲ ಅದರದ್ದೊಂದು ತುಣುಕು, ಆ ಟೀಸರ್, ಅದನ್ನು ಟೈಟಲ್ನ ಮಾಡಿರುವಂಥ ರೀತಿ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಗುರು ದೇಶಪಾಂಡೆ ಅವರಿಗೆ ಹೆಚ್ಚು ಹಣ ಬರಲಿ, ಇನ್ನಷ್ಟು ನಮ್ಮ ಜಡೇಶ್ ಅಂತ ನುರಿತ ಪ್ರತಿಭಾವಂತರಿಗೆ ಅವಕಾಶ ಸಿಗೋ ಹಾಗೆ ಅಷ್ಟು ಹಣ ಬರಲಿ ಗುರು ದೇಶಪಾಂಡೆಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ರಾಮರಸ ಸಿನಿಮಾ ಬರೋದಾದ್ರೆ ಇದನ್ನು ನಾನು 2 ಮೇಜರ್ ಸಾಂಗ್ಗಳು ಬರ್ತಿದ್ದೀನಿ. 2 ವಿಭಿನ್ನವಾದಂಥ ಒಂದು ಟಪಾಂಗುಚಿ ಬರೋ ಥರದ್ದು ಮತ್ತು ಇನ್ನೊಂದು ಡಿವೈನ್ ಫೀಲ್ ಇರೋ ಥರದ್ದು ಸಾಂಗು. ಆ ಥರದ್ದು ವಿಶೇಷ ಸಾಂಗ್ಗಳನ್ನೇ ನಾನು ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಬರ್ದಿದ್ದ ಸಿನಿಮಾಗಳಲ್ಲಿ ಸಾಂಗ್ಸ್ಗಳೆಲ್ಲ ನನಗೆ ಹಿಟ್ಟಾಗಿದೆ. ನಾನಾಗಲಿ, ಜಡೇಶ್ ಆಗಲಿ, ಗುರು ಸರ್ ಆಗಲಿ, ಎಲ್ಲರೂ ಒಂದು ಟೀಮ್ ಥರನೇ ಒಂದೊಂದು ಕಂಟೆಂಟ್ ಆಗಲಿ ಎಲ್ಲವೂ ಡಿಸ್ಕಸ್ ಮಾಡ್ಕೊಂಡೆ ಮಾಡ್ತಿರ್ತೀವಿ. ಹಾಗಾಗಿ ಈ ಸಿನಿಮಾನು ಪ್ರಾಮಿಸಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಗಿರಿರಾಜ್ ಸರು, ಇವರು ಗುರು ಸರ್ ಇಬ್ಬರದು ಒಂಥರ ರೇರ್ ಕಾಂಬಿನೇಷನ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅವ್ರ ರೈಟಿಂಗಲ್ಲಿ ಅವರು ಅಷ್ಟೇ ಒಳ್ಳೆ ರೈಟರ್, ಅವರು ರೈಟಿಂಗ್ ಸ್ಕಿಲ್ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಸಿಗುತ್ತೆ. ನಾನು ವೆಯ್ಟ್ ಮಾಡ್ತೇನೆ ಆ್ಯಕ್ಚುಲಿ ರಾಮರಸ ಹೆಂಗೆ ಬಂದಿರುತ್ತೆ, ನಾನು ಬರ್ದಿರೋ ಸಾಂಗ್ಸ್ ವಿಜುವಲ್ಸ್ ಹೆಂಗೆ ಬಂದಿರುತ್ತೆ ಅನ್ನೋದು. ಏನಕ್ಕೆ ಅಂದರೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ನಮ್ಮ ಪ್ರಜ್ವಲ್ ಸರ್, ಶರಣ್ ಸರ್, ಎಲ್ಲರೂ ಆ ಥರದವ್ರು ಇದ್ದಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಇದು ಅಷ್ಟು ಜನದ ಒಂದು ದಂಡನ್ನ ಸೇರಿಸಿದ್ದಾರೆ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಮೊದಲು ಗಿರಿರಾಜ್ ಸರ್ ಮಾಡ್ಕೊತೀನಿ, ನಾನು ನೆನೆಸ್ಕೊತೀನಿ. ಯಾಕಂದರೆ ಕತೆ ಭಾಳ ಅತ್ಯುತ್ತಮ ಮಾಡಿದ್ದಾರೆ. ಕತೆ ಒಳಗೆ ವಿಜುವಲ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮಗೆ ಭಾಳ ಚಾನ್ಸ್ ಇದೆ, ವೈಡನ್ ಇದೆ. ಅದಕ್ಕೆ ಅದರಷ್ಟೇ ವೈಡಾಗಿ ನಮಗೆ ನಮ್ಮ ಪ್ರೊಡ್ಯೂಸರ್ ಆದಂಥ
ಗುರುದೇಶ್ ಪಾಂಡೆ ಸರ್ ಮತ್ತು ಮಿತ್ರರು ಸಾಕಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಏನೋ ಇದು ನಮ್ಮ ಸೆಕ್ಟರ್ ಏನು ವರ್ಕ್ ಮಾಡ್ಕೋಬೇಕಾದ್ರೆ ನಾವು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊತೀವಿ ಪ್ರೈಮರಿಗಾಗಿ. ಆದರೆ ಯಾವುದೇ ಒಂದು ಭಾಗದಲ್ಲೂ ಕೂಡ ಆರ್ಟಿಫಿಷಿಯಲ್ ಇನ್ಸಿನ್ ಕ್ರಿಯೇಟ್ ಆಗದಿರೋ ಥರ ನ್ಯಾಚುರಲ್ ಆಸೆನ್ಸಲ್ಲಿ ನಾವು ಟೋಟಲ್ ಸೆಟ್ ವರ್ಕ್ ಮಾಡಿರೋದು ಭಾಳ ಖುಷಿಯಾಗಿದೆ. ಆಮೇಲೆ ಈ ಸಿನಿಮಾ ಆ್ಯಕ್ಚುಲಿ ರಾಮರಸ ನನಗೆ ಗಿರಿರಾಜ್ ಅವ್ರ ಜೊತೆಲಿ ಇದು 2ನೇ ಸಿನಿಮಾ. ನಾವು ಆಲ್ರೆಡಿ ಅವ್ರ ಜೊತೆಲಿ ಮೈತ್ರಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ತುಂಬ ಪುನೀತ್ ಸರ್ನ ನಡೆಸ್ಕೊಳ್ಳೋ ಒಂದು ಒಳ್ಳೆ ಸಿನಿಮಾ. ಮೋಹನ್ಲಾಲ್ ಅವ್ರು ಆ್ಯಕ್ಟ್ ಮಾಡಿದ್ರು. ಸೊ ಅದು ಆ ಜೊತೆಗೆ ಕಂಟಿನ್ಯೂ ಮಾಡುವಾಗ ನನಗೆ ಈ ಸಿನಿಮಾ ರಾಮರಸ ಸಿನಿಮಾನ ಸರ್ ನೀವು ಈ ಸಿನಿಮಾ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಮೇಲೆ ಗುರುದೇಶ್ ಪಾಂಡೆ ಅವ್ರ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಖುಷಿ ಅನ್ನಿಸ್ತು. ಪಿಕ್ಚರ್ ಕಮಿಟ್ ಆದ್ವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ನನಗೆ ಹೇಳಿದ್ದು ಚಿಕ್ಕದಾಗ ಒಂದು ಸ್ಮಾಲ್ ಮಾಡೋಣ ಸರ್, ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಇದು ಒಬ್ಬೊಬ್ಬರಾಗ ಪ್ರಜ್ವಲ್ ಎಂಟ್ರ್ ಆದರು, ಶರಣ್ಯ ಆದರು, ಈ ಥರ ದೊಡ್ಡ ಒಂದು ತರಾಗಣ ಅಂತಿಲ್ಲ ಆ ಥರ ಆರ್ಟಿಸ್ಟ್ಗಳು ಕರೆಸಿ ಬಂದು ಇದು ಈಗ ನೋಡಿದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೊಬೋದು. ಆ ಥರ ಒಂದು ರೇಂಜಲ್ಲಿ ಬಂದಿರೋ ಸಿನಿಮಾ. ನೀವು ಖಂಡಿತ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಆ ಒಂದು ಬಡ್ಜೆಟ್ ಇರ್ಬೋದು, ಏನೇ ಇರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗಿದೆ ಪ್ರೊಡಕ್ಷನ್ ಮಾಡಿರೋ ಸಿನಿಮಾ ಇದು. ಸೊ ನಿಮ್ಗೆ ನೋಡಿದ್ರೆ ಅದು ಒಂದು ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಕೆ ಕೆ ಸರ್. ನಮ್ಮ ಲಿರಿಕ್ ರೈಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಲಿರಿಕ್ಸಲ್ಲಿಂದ ಆಯಿತು ಮ್ಯೂಸಿಕ್ವರೆಗೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಅದು ನಮಗೆ ಗುರುದೇಶ್ ಪಾಂಡೆ ಅವರು ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಬಜೆಟಲ್ಲೇ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಸಾಂಗ್ ಮಾಡಿದ್ವಿ, ದೇವ್ರ ಸಾಂಗು. ಒಂದು 60 ಜನ ಮೇಲೆ ದೇವ್ರುಗಳನ್ನ ತೋರಿಸ್ಬೇಕು. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅದನ್ನು ನಾವು ವಿಭಿನ್ನ ರೀತಿಯಲ್ಲಿ ತುಂಬ ಅದನ್ನು ಹೇಳ್ಬಾರ್ದು, ಬಂದಮೇಲೆ ನಾವು ಮಾತಾಡ್ತೀವಿ. ಯಾಕಂದರೆ ಈಗ ಹೇಳ್ಬಾರ್ದು ಅದನ್ನು. ಅದು ಅಷ್ಟು ಚೆನ್ನಾಗಿ ಬಂದಿರೋ ಜೊತೆಗೆ ನನಗೆ ನಮ್ಮ ಫೈಟ್ ಮಾಸ್ಟರ್ ಇಬ್ಬರು ನಾವು ಸೇರಿಕೊಂಡೆ ಈ ಸಾಂಗ್ನ ಮಾಡಿರೋದು. ಅದನ್ನು ಬೇರೆ ಥರನೇ ಪಿಕ್ಚರೇಷನ್ ಮಾಡಿದ್ದೀವಿ ಅದೊಂದು. ಆಮೇಲೆ ಇನ್ನೊಂದು ಶರಣ್ ಸರ್ ಆಮೇಲೆ ಕಾರ್ತಿಕ್ ಸರ್ ಒಂದು ಸಾಂಗ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ ಆಗಿ ತುಂಬ ಜಾಲಿಯಾಗಿ ಒಂದು ಸಾಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ತಿಕ್ ಸರ್, ಶರಣ್ ಸರ್ ಎಲ್ಲ ಅದರಲ್ಲಿ. ಇನ್ನೂ ದೇವ್ರ ಸಾಂಗ್ ಹೇಳ್ದಂಗೆ ನಮ್ಮ ಅಜ್ಜು ಸರ್ ಮಾಡಿರೋದು, ಲಿರಿಕ್ಸ್ ಮಾಡಿರೋದು ಅದ್ಭುತವಾಗಿ. ಅದನ್ನ ಗಿರಿ ಸರ್ ಡೈರೆಕ್ಟ್ರು ಹೇಳ್ಬೇಕಂದ್ರೆ ಡೈರೆಕ್ಟ್ ಸರ್ ಪ್ರತಿಯೊಂದೂ ತುಂಬ ಕೂಲಂಕುಷವಾಗಿ ಅದನ್ನ ತಗೊಂಡಿದ್ದಾರೆ. ನಮ್ಮ ಹತ್ರ ಕೆಲಸ ಮಾಡಿ ತಗ್ಸಿದ್ದಾರೆ ನಮ್ಮ ಹತ್ರ. ಆ ದೇವಸ್ಥಾನ ಮೇಲೆ ಬಹಳ ಒಂದು ಶ್ರದ್ಧೆಯಲ್ಲಿ ಅವ್ರಿಗೆ ಪ್ರತಿಯೊಂದು ಗೊತ್ತು ಅದ್ರ ಬಗ್ಗೆ. ಅದು ನಮಗೆ ಹೇಳಿ ನಾವು ಅದನ್ನ ಇದನ್ನ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸರ್ ತುಂಬಾ ಸೀನಿಯರ್ ಕ್ಯಾಮ್ರಾಮನ್, ನಾವು ಅಸಿಸ್ಟೆಂಟ್ ಇದಾಗಿಂದ ನಾವು ಜೊತೆ ಕೆಲಸ ಮಾಡಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನನಗಂತೂ ಬಹಳ ಖುಷಿ ಆಯ್ತು ಈ ಸಿನಿಮಾದಲ್ಲಿ. ಯಾಕಂದ್ರೆ ಆ ಸಾಂಗ್ಸ್ಗಳು ಪ್ರತಿಯೊಂದು ಕಲರ್ ಸಾಂಗ್ ಅಂತಲ್ಲ, ಸಿನಿಮಾನು ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಈ ಸಿನಿಮಾದಲ್ಲಿ. ಅದೆಲ್ಲ ಕೆ ಸರ್ ಹೇಳ್ದಂಗೆ ಈ ಸಿನಿಮಾ ಶುರುವಾಗಬೇಕಾದ್ರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಅನ್ನೋ ಥರದಲ್ಲೇ ಇದು ಶುರುವಾಗಿದ್ದು. ಅದು ಹೋಗ್ತಾ ಹೋಗ್ತಾ ಗಿರಿರಾಜ್ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವರು ಅದನ್ನ ಹೆಂಗೆ ಎಲಾಬ್ರೇಟ್ ಮಾಡ್ಕೊಂಡೋದ್ರು ಅಂತಂದರೆ ಆಲ್ಮೋಸ್ಟ್ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗಿ ಇವಾಗ ಮೂಡ್ ಬಂದಿದೆ. ಮತ್ತು ಸಿನಿಮಾದಲ್ಲಿ ಎಲ್ಲ ಮುಖ್ಯವಾದ ಸೀಕ್ವೆನ್ಸ್ಗಳು ಕೋರಿಯೋಗ್ರಾಫ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರೊಡ್ಯೂಸರು ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ನಿಮ್ಮ ಸಪೋರ್ಟ್ ಇರಲಿ ಹೀಗೆ. ಥ್ಯಾಂಕ್ ಯು. ಗುರು ಸರ್ ರೆಡಿ. ಎಲ್ರಿಗೂ ನಮಸ್ಕಾರ. ಜೆಂಟಲ್ಮೆನ್ ಟೀಮಿಗೆ ಕಂಗ್ರ್ಯಾಚುಲೇಷನ್. ಮತ್ತು ಪ್ರಜ್ವಲ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಅಭಿನಂದನೆಗಳು ಸರ್ ತಮ್ಮನ್ನು. ಮತ್ತು ಈ ರಾಮರಸ ಈ ಥರದ ಇತ್ತೀಚಿನ ದಿನಗಳಲ್ಲಿ ಈ ಥರದ ಜಾನರ್ ಸಿನಿಮಾ ಬಂದಿರೋದು ತುಂಬ ಕಡಿಮೆ. ಸೊ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, ಗುರು ಸರ್ಗೆ ಆದಷ್ಟು ಸಕ್ಸಸ್ ಕೊಡಲಿ ಈ ಸಿನಿಮಾ ಅಂತ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ದೊಡ್ಡವರಲ್ಲ ನಾವು, ಯಾಕಂದರೆ ಅವ್ರು ನಮ್ಮ ನಿರ್ದೇಶಕರು. ನಾವು ಸಂಬಾರ ಮಾಡಿದಾಗ ಮತ್ತು ಏನಾದ್ರು ಸಜೆಷನ್ ಕೇಳಬೇಕಾದ್ರೆ ಏನು ಗುರು ಮಾಡ್ಬೋದಾ ಅಂತ ಕೇಳ್ತೀವಿ. ಅವ್ರು ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಿ. ಎಲ್ಲರಿಗೂ ನಮಸ್ಕಾರ. ಈಗ ಏನು ಬಂತು ಕಂಟೆಂಟ್ ಎಲ್ಲ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ರಾಮರಸ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಗಿರಿ ಸರ್ಗೆ ಮತ್ತು ಗುರು ಸರ್ಗೆ ಇಬ್ಬರಿಗೂ ಒಳ್ಳೇದಾಗಲಿ, ಇಬ್ಬರು ಆತ್ಮೀಯರು, ಅವರ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಮರಸ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಗುರು ಸರ್ ಎಷ್ಟು ಪ್ಯಾಷನೇಟ್ ಫಿಲ್ಮ್ ಮೇಕರ್ ಅನ್ನೋದು ನಿಮಗೆ ಈಗ ಟೀಸರ್ ನೋಡಿದಾಗ ಗೊತ್ತಾಗ್ತಿದೆ. ಸೊ ರಾಮರಸಕ್ಕೆ ಆಲ್ ದಿ ಬೆಸ್ಟ್. ಆಮೇಲೆ ನೆಕ್ಸ್ಟ್ ಪಾರ್ಟ್ ಸೋಮರಸ ಕೂಡ ಬರಲಿ ಅಂತ ನಾನು ವಿಶಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾರನ್ನ ಕರೀತಾ ಇದ್ದಾರೆ? ವಿಕ್ರಮ್ ಸರ್ ಬನ್ನಿ ಪ್ಲೀಸ್.
ಯಾರಿಗೂ ಆ ರೀತಿ ಮೇಕಪ್ ಮಾಡಿದಾರೋ ಇಲ್ವೋ ಆ ಥರ 5 ರಿಂದ 6 ಗಂಟೆಗಳ ಕಾಲ ತಗೊಂಡು ಮೇಕಪ್ ಮಾಡಿದ್ದಾರೆ ನನಗೆ. ಅದ್ಭುತವಾಗಿದೆ. ಸೊ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಎಲ್ಲೂ ಅದು ರಿವೀಲು ಆಗಿಲ್ಲ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತೆ ಸಿನಿಮಾಗೆ ಬೆಸ್ಟ್ ವಿಶಸ್. ತುಂಬಾ ಖುಷಿ ಆಯ್ತು ನನಗೆ ಟೀಮ್ ಜೊತೆ ವರ್ಕ್ ಮಾಡಿ. ಗಿರಿರಾಜ್ ಸರ್ ಜೊತೆಗೆ ಇದು ನನ್ನ 2ನೇ ಸಿನಿಮಾ, 2ನೇ ವೆಬ್ ಸೀರೀಸು. ತುಂಬಾ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.